नागेन्द्रहाराय त्रिलोचनाय भस्माङ्गरागाय महेश्वराय नित्याय शुद्धाय दिगम्बराय तस्मै नकाराय ನಮಃ ಶಿವಾಯ. ಇದರ ಅರ್ಥ ಏನು ಅಂದರೆ, ನಾಗೇಂದ್ರ ಹಾರಾಯ ಅಂದರೆ ಸರ್ಪಮಾಲಾಧರನಿಗೆ, ಹಾಗೆ ಸರ್ಪವನ್ನೇ ತನ್ನ ಕೊರಳಿಗೆ ಹಾರದ ರೂಪದಲ್ಲಿ ಧರಿಸಿರುವಂಥವನಿಗೆ. ತ್ರಿಲೋಚನಾಯ, ಲೋಚನ ಅಂತಂದರೆ ಕಣ್ಣು, ಅದರಿಂದ ತ್ರಿಲೋಚನಾಯ 3 ಕಣ್ಣುಗಳನ್ನು ಹೊಂದಿದಂಥವನಿಗೆ. ಹಾಗೆ ಭಸ್ಮಾಂಗರಾಗಾಯ ಮಹೇಶ್ವರಾಯ ಅಂದರೆ ತನ್ನ ದೇಹಕ್ಕೆಲ್ಲ ಭಸ್ಮವನ್ನು ಲೇಪಿಸಿಕೊಂಡಿರುವಂಥವನಿಗೆ, ಅಂತಹ ಜಗದ ಒಡೆಯನಾದಂತಹ ಮಹೇಶ್ವರನಿಗೆ. ನಿತ್ಯಾಯ ಶುದ್ಧಾಯ ದಿಗಂಬರಾಯ, ನಿತ್ಯಾಯ ಅಂತಂದರೆ ಯಾವಾಗಲೂ ಕೂಡ ಇರುವಂಥವನು, ಸರ್ವಕಾಲಿಕವಾಗಿ ಇರುವಂಥವನು. ಆತ್ಮಸ್ವರೂಪಿಯಾದಂತಹ ಈಶ್ವರನಿಗೆ ಹುಟ್ಟು ಸಾವು ಅನ್ನುವಂತಹದ್ದು ಇಲ್ಲ, ಆದ್ದರಿಂದ ನಿತ್ಯ ನಿರಂತರವಾಗಿ ಇರುವಂಥವನು. ಹಾಗೆ ಶುದ್ಧಾಯ, ಶುದ್ಧಾಯ ಅಂತಂದರೆ ಕರ್ಮ ಬಂಧನಗಳಿಂದ ಮುಕ್ತನಾಗಿರುವಂಥವನು ಅಂತ ಅರ್ಥ. ನಿತ್ಯಾಯ ಶುದ್ಧಾಯ ದಿಗಂಬರಾಯ, ದಿಗಂಬರಾಯ ಅಂದರೆ ದಿಕ್ಕುಗಳನ್ನೇ ವಸ್ತ್ರವನ್ನಾಗಿ ಹೊಂದಿರುವಂಥವನು. ಅಂಬರ ಅಂತಂದರೆ ವಸ್ತ್ರ, ಅದರಿಂದ ದಿಕ್ಕುಗಳನ್ನೇ ವಸ್ತ್ರವನ್ನಾಗಿ ಹೊಂದಿರುವಂತಹ ಪಂಚಾಕ್ಷರಿ ಮಂತ್ರದ ಮೊದಲನೇ ಅಕ್ಷರವಾದಂತಹ ನಕಾರ ಸ್ವರೂಪ ಶಿವನಿಗೆ ನನ್ನ ನಮಸ್ಕಾರಗಳು. ಹಾಗೆ 2ನೇ ಶ್ಲೋಕ. ಮಂದಾಕಿನಿ ಸಲಿಲ ಚಂದನ ಚರ್ಚಿತಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ ಮಂದಾರ ಪುಷ್ಪ ಬಹುಪುಷ್ಪ ಸುಪೂಜಿತಾಯ ತಸ್ಮೈ ಮಕಾರಾಯ ನಮಃ ಶಿವಾಯ. ಮಂದಾಕಿನಿ ಸಲಿಲ ಚಂದನ ಚರ್ಚಿತಾಯ ಅಂದರೆ ಮಂದಾಕಿನಿ ನದಿಯ ಜಲದಲ್ಲಿ ಮಿಂದು ಚಂದನವನ್ನು ಲೇಪಿಸಿಕೊಂಡಂಥವನಿಗೆ. ಹಾಗೆ ಅಂದರೆ ನದಿಗಳಲ್ಲಿ ಸ್ನಾನವನ್ನು ಮಾಡುವುದು ಅಂತಂದರೆ ಪಾಪವನ್ನು ತೊಳೆದುಕೊಳ್ಳುವಂತಹದ್ದು ಅಂತ ಅರ್ಥ. ಅದರಿಂದ ಆ ಪರಶಿವ ಏನಿದ್ದಾನೆ ಪಾಪರಹಿತನು ಅನ್ನುವಂತಹ ಅರ್ಥವನ್ನು ಈ ಒಂದು ನಾಮ ಕೊಡುತ್ತೆ. ಹಾಗೆ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ, ನಂದೀಶ್ವರನಿಗೆ ಒಡೆಯನಾಗಿರುವಂಥವನು, ಜಗತ್ತಿಗೆ ಒಡೆಯನಾಗಿರುವಂಥವನು. ಮಂದಾರ ಪುಷ್ಪ ಬಹುಪುಷ್ಪ ಸುಪೂಜಿತಾಯ, ಪ್ರತಿಯೊಂದು ದೇವರಿಗೂ ಕೂಡ ಒಂದೊಂದು ಪುಷ್ಪ ಪ್ರಿಯವಾದದ್ದು ಅಂತ ಹೇಳಲಾಗತ್ತೆ. ಇವಾಗ ಗಣಪತಿಗೆ ತೆಗೆದುಕೊಂಡ್ರೆ ದೂರ್ವಾಪ್ರಿಯ ಅಂತ ಹೇಳ್ತಾರೆ, ವಿಷ್ಣುವನ್ನು ತೆಗೆದುಕೊಂಡ್ರೆ ತುಳಸಿ ಪ್ರಿಯ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಶಿವನಿಗೆ ಮಂದಾರ ಪುಷ್ಪ ಅನ್ನುವಂತಹದ್ದು ಪ್ರಿಯವಾದಂತಹದ್ದು. ಆ ಮಂದಾರ ಪುಷ್ಪ ಹಾಗೂ ಅದರ ಜೊತೆಯಲ್ಲಿ ಇನ್ನುಳಿದಂತಹ ಪುಷ್ಪಗಳಿಂದಲೂ ಕೂಡ ಪೂಜಿಸಲ್ಪಡುವಂತಹ, ಹಾಗೆ ಈ ಪಂಚಾಕ್ಷರಿ ಮಂತ್ರದ 2ನೇ ಅಕ್ಷರವಾದಂತಹ ಮಕಾರ ಸ್ವರೂಪ ಶಿವನಿಗೆ ನನ್ನ ನಮಸ್ಕಾರಗಳು. 3ನೇ ಶ್ಲೋಕ. ಶಿವಾಯ ಗೌರಿ ವದನಾಬ್ಜ ಬೃಂದ ಸೂರ್ಯಾಯ ದಕ್ಷದ್ವರನಾಶಕಾಯ ಶ್ರೀನೀಲಕಂಠಾಯ ವೃಷಭಧ್ವಜಾಯ ತಸ್ಮೈ ಶಿಕಾರಾಯ ನಮಃ ಶಿವಾಯ. ಶಿವಾಯ ಗೌರಿ ವದನಾಬ್ಜ ವೃಂದ ಅಂದರೆ ಯಾವಾಗಲೂ ಕೂಡ ಆನಂದ ರೂಪವಾಗಿರುವಂಥವನಿಗೆ, ಹಾಗೆ ಕಮಲಗಳ ಸ್ವರೂಪದಂತಿರುವಂತಹ ಗೌರಿಯ ಮುಖ ಕಮಲವನ್ನು ಅರಳಿಸುವಂತಹ ಸೂರ್ಯನಿಗೆ. ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ಕಮಲ ಏನಿದೆ ಅದು ಸೂರ್ಯೋದಯ ಆದ ತಕ್ಷಣ ಅರಳಿಕೊಳ್ಳುತ್ತೆ, ಸೂರ್ಯಾಸ್ತ ಆದ ತಕ್ಷಣ ಬಾಡಿ ಹೋಗುತ್ತೆ. ಹಾಗೆ ಇಲ್ಲಿ ಕೂಡ ಯಾವಾಗ ಪಾರ್ವತಿಯ ಜೊತೆಯಲ್ಲಿ ಗೌರಿಯ ಜೊತೆಯಲ್ಲಿ ಶಿವ ಇರ್ತಾನೋ ಆಗ ಗೌರಿಯ ಮುಖ ಏನಿದೆ ಅದು ಕಮಲದಂತೆ ಅರಳುತ್ತೆ. ಆ ಒಂದು ಗೌರಿಗೆ ಆನಂದವನ್ನು ನೀಡುವಂತಹ ಸಾಮರ್ಥ್ಯ ಶಿವನಿಗೆ ಮಾತ್ರ ಇರುವಂತಹದ್ದು. ಹೇಗೆ ಕೆರೆಯಲ್ಲಿರುವಂತಹ ಕಮಲವನ್ನು ಅರಳಿಸುವಂತಹ ಸಾಮರ್ಥ್ಯ ಸೂರ್ಯನಿಗೆ ಮಾತ್ರ ಇರುತ್ತೋ, ಹಾಗೆ
ಇಲ್ಲೂ ಕೂಡ ಗೌರಿಯ ಮುಖದಲ್ಲಿ ಆನಂದವನ್ನು ತರುವಂತಹ ಸಾಮರ್ಥ್ಯ ಇರುವಂಥವನು ಶಿವ ಮಾತ್ರ. ಅಂತಹ ಶಿವನಿಗೆ ಹಾಗೆ ದಕ್ಷಧ್ವರನಾಶಕಾಯ, ದಾಕ್ಷಾಯಿಣಿಯ ದೇಹತ್ಯಾಗದ ನಂತರ ದಕ್ಷನ ಯಜ್ಞವನ್ನು ನಾಶ ಮಾಡಿದಂಥವನಿಗೆ. ಹಾಗೆ ಶ್ರೀನೀಲಕಂಠಾಯ ವೃಷಭಧ್ವಜಾಯ. ಶ್ರೀನೀಲಕಂಠಾಯ ಅಂತಂದರೆ ಸಮುದ್ರ ಮಥನದ ಕಾಲದಲ್ಲಿ ಏನು ವಿಷವನ್ನು ಸೇವಿಸ್ತಾನೆ, ಈ ಜಗತ್ತಿನ ರಕ್ಷಣೆಗಾಗಿ ಉಳಿವಿಗಾಗಿ ತಾನು ವಿಷವನ್ನು ಸೇವಿಸ್ತಾನೆ, ಆ ಸಂದರ್ಭದಲ್ಲಿ ಅವನ ಗಂಟಲು ಏನಿದೆ ಅದು ನೀಲಿ ಬಣ್ಣಕ್ಕೆ ತಿರುಗಿಕೊಳ್ಳುತ್ತೆ. ಆದ್ದರಿಂದ ಅವನನ್ನು ನೀಲಕಂಠ ಅಂತ ಹೇಳಲಾಗತ್ತೆ. ಶ್ರೀನೀಲಕಂಠಾಯ ವೃಷಭಧ್ವಜಾಯ. ಕೇವಲ ತನ್ನ ವಾಹನವನ್ನು ವೃಷಭವನ್ನು ತನ್ನ ವಾಹನವನ್ನಾಗಿ ಮಾತ್ರ ಮಾಡಿಕೊಳ್ಳಿಲ್ಲ, ತನ್ನ ಧ್ವಜದಲ್ಲಿಯೂ ಕೂಡ ವೃಷಭನನ್ನು ಇಟ್ಟುಕೊಂಡಿರ್ತಾನೆ. ಅದರಿಂದ ವೃಷಭಧ್ವಜಾಯ ತಸ್ಮೈ ಶಿಕಾರಾಯ ನಮಃ ಶಿವಾಯ. ಪಂಚಾಕ್ಷರಿ ಮಂತ್ರದ 3ನೇ ಅಕ್ಷರವಾದಂತಹ ಶಿಕಾರ ಸ್ವರೂಪಿ ಶಿವನಿಗೆ ನನ್ನ ನಮಸ್ಕಾರಗಳು. ಹಾಗೆ 4ನೇ ಶ್ಲೋಕ. ವಸಿಷ್ಠ ಕುಂಭೋದ್ಭವ ಗೌತಮಾರ್ಯ ಮುನೀಂದ್ರ ದೇವಾರ್ಚಿತ ಶೇಖರಾಯ ಚಂದ್ರಾರ್ಕ ವೈಶ್ವಾನರಲೋಚನಾಯ ತಸ್ಮೈ ವಕಾರಾಯ ನಮಃ ಶಿವಾಯ. ವಸಿಷ್ಠರು, ಅಗಸ್ತ್ಯರು, ಗೌತಮರು ಮೊದಲಾದ ಮುನಿಗಳಿಂದ ಹಾಗೆ ಇಂದ್ರಾದಿ ದೇವತೆಗಳಿಂದಲೂ ಕೂಡ ಪೂಜಿಸಲ್ಪಟ್ಟಂತಹ ಆ ಶ್ರೇಷ್ಠ ಪರಶಿವನಿಗೆ. ಹಾಗೆ ಚಂದ್ರಾರ್ಕ ವೈಶ್ವಾನರಲೋಚನಾಯ, ಚಂದ್ರ ಸೂರ್ಯ ಅಗ್ನಿಗಳನ್ನೇ ತನ್ನ ಕಣ್ಣಾಗಿ ಉಳ್ಳವನಿಗೆ. ಪಂಚಾಕ್ಷರಿ ಮಂತ್ರದ 4ನೇ ಅಕ್ಷರವಾದಂತಹ ವಕಾರ ಸ್ವರೂಪಿಯಾದಂತಹ ಶಿವನಿಗೆ ನನ್ನ ನಮಸ್ಕಾರಗಳು. ಹಾಗೆ ಮುಂದಿನ ಶ್ಲೋಕ. ಯಕ್ಷಸ್ವರೂಪಾಯ ಜಟಾಧರಾಯ ಪಿನಾಕಹಸ್ತಾಯ ಸನಾತನಾಯ ದಿವ್ಯಾಯ ದೇವಾಯ ದಿಗಂಬರಾಯ ತಸ್ಮೈ ಯಕಾರಾಯ ನಮಃ ಶಿವಾಯ. ಯಕ್ಷಸ್ವರೂಪನಿಗೆ, ಜಟಾಧರನಿಗೆ, ಪಿನಾಕ ಎಂಬಂತಹ ಆಯುಧವನ್ನು ಹಿಡಿದಂಥವನಿಗೆ, ಶಾಶ್ವತನಿಗೆ, ಯಾವಾಗಲೂ ಕೂಡ ಇರುವಂಥವನು ಶಾಶ್ವತನಿಗೆ, ಹಾಗೆ ದಿವ್ಯನಿಗೆ, ಚೈತನ್ಯ ಸ್ವರೂಪನಿಗೆ, ದಿಗಂಬರನಿಗೆ, ಪಂಚಾಕ್ಷರಿ ಮಂತ್ರದ 5ನೇ ಅಕ್ಷರವಾದಂತಹ ಯಕಾರ ಸ್ವರೂಪನಿಗೆ ನನ್ನ ನಮಸ್ಕಾರಗಳು. ಪಂಚಾಕ್ಷರಂ ಇದಂ ಪುಣ್ಯಂ ಯಃ ಪಠೇತ್ ಶಿವ ಸನ್ನಿಧೌ ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತೆ. ಅಂದರೆ ಯಾರು ಶಿವನ ಸನ್ನಿಧಿಯಲ್ಲಿ ಈ ಪುಣ್ಯಕರವಾದಂತಹ ಪಂಚಾಕ್ಷರಿ ಸ್ತೋತ್ರವನ್ನು ಭಕ್ತಿಯಿಂದ ಪಠಣೆ ಮಾಡ್ತಾರೋ ಅವರು ಶಿವನೊಡನೆ ಆನಂದವನ್ನು ಹೊಂದುತ್ತಾರೆ, ಶಿವಲೋಕದಲ್ಲಿ ಶಿವನೊಂದಿಗೆ ಆನಂದವನ್ನು ಪಡೆದುಕೊಳ್ತಾರೆ ಅನ್ನುವಂತಹದ್ದು ಈ ಒಂದು ಶ್ಲೋಕದ ಅರ್ಥ. ಇಲ್ಲಿಗೆ ಪಂಚಾಕ್ಷರ ಸ್ತೋತ್ರ ಮುಕ್ತಾಯವಾಗುತ್ತೆ.